A wheel makes 360 revolutions in 1 minute. Through how many radians does it turn in 1 second? This is the question. Let us solve this question. A wheel is making 360 revolutions in 1 minute. So 1 minute ಅಲ್ಲಿ ಎಷ್ಟು ರೆವಲ್ಯೂಷನ್ಸ್ ಮಾಡ್ತಾ ಇದೆ ವೀಲ್ ಅಂತಂದರೆ 360 ರೆವಲ್ಯೂಷನ್ಸ್ ಮಾಡ್ತಾ ಇದೆ. ಸೊ 1 ಮಿನಿಟ್ ಅಲ್ಲಿ 360 ರೆವಲ್ಯೂಷನ್ಸ್ ಆದರೆ 1 ಮಿನಿಟ್ ಈಸ್ ನಥಿಂಗ್ ಬಟ್ 60 ಸೆಕೆಂಡ್ಸ್. ಯಾಕಂದರೆ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್ ಕೇಳಿರೋದ್ರಿಂದ ನಾನು ಏನು ಮಾಡ್ತೀನಿ ಸೆಕೆಂಡ್ಸಲ್ಲಿ 60 ಸೆಕೆಂಡ್ಸಲ್ಲಿ 360 ರೆವಲ್ಯೂಷನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ 60 ಸೆಕೆಂಡ್ಸಲ್ಲಿ 360 ರೆವಲ್ಯೂಷನ್ಸ್. 60 ಸೆಕೆಂಡ್ಸಲ್ಲಿ 360 ರೆವಲ್ಯೂಷನ್ಸ್ ಆದರೆ 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ಸ್ ಆಗುತ್ತೆ ಅಂತಂದರೆ 360/60 ರೆವಲ್ಯೂಷನ್ಸ್. ಸೊ 1 ಸೆಕೆಂಡಲ್ಲಿ 360/60, 60 ಸೆಕೆಂಡ್ಗೆ ಸೊ 360 ರೆವಲ್ಯೂಷನ್ಸ್ ಆಗುತ್ತೆ. ಸೊ ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿಗೆ ಅದು 6 ರೆವಲ್ಯೂಷನ್ಸ್. ಸೊ ಇಟ್ ಈಸ್ ನಥಿಂಗ್ ಬಟ್ 6 ರೆವಲ್ಯೂಷನ್ಸ್ ಆಯಿತು. ಸೊ ಇದು ಒಂದು ಕಡೆ ಇರಲಿ. 1 ಸೆಕೆಂಡ್ಗೆ 6 ರೆವಲ್ಯೂಷನ್ಸ್ ಆಗ್ತದೆ. ನಮಗೆ ಬೇಕಾಗಿರೋದು ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್. ಸೊ ಎಷ್ಟು ರೇಡಿಯನ್ಸ್ ಅದು ಟರ್ನ್ ಆಗುತ್ತೆ ಅಂತ. ಸೊ ಎಷ್ಟು ರೇಡಿಯನ್ಸ್ ಟರ್ನ್ ಆಗುತ್ತೆ ಅಂತ ಬೇಕಾಗಿರೋದು. 1 ರೆವಲ್ಯೂಷನ್ ಅಂತಂದ್ರೆ ಎಷ್ಟು ಕವರ್ ಮಾಡುತ್ತೆ ಅದು ಅಂತಂದ್ರೆ 2π ರೇಡಿಯನ್ ಅನ್ನ ಕವರ್ ಮಾಡುತ್ತೆ. 2π ರೇಡಿಯನ್ ಇಲ್ಲಿಂದ ಶುರು ಮಾಡಿ 1 ರೆವಲ್ಯೂಷನ್ ಹಿಂಗಾಯ್ತು ಅಂದ್ರೆ ಎಷ್ಟು ಕವರ್ ಮಾಡಿದೆ ಅಂತ ಅರ್ಥ? 2π ರೇಡಿಯನ್ಸ್ ಕವರ್ ಮಾಡಿದೆ. 1 ಸೆಕೆಂಡಲ್ಲಿ 6 ರೆವಲ್ಯೂಷನ್ಸ್ ಮಾಡುತ್ತೆ ಅಂದಮೇಲೆ 6 ರೆವಲ್ಯೂಷನ್ಗೆ ಎಷ್ಟು ರೇಡಿಯನ್ ಕವರ್ ಮಾಡುತ್ತೆ ಅಂದರೆ 6 × 2π ರೇಡಿಯನ್ ಅಷ್ಟು ಕವರ್ ಮಾಡುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 12π ರೇಡಿಯನ್. ಸೊ ಎಷ್ಟು ಕವರ್ ಮಾಡುತ್ತೆ ಅಂತಂದರೆ 1 ಸೆಕೆಂಡಲ್ಲಿ 12π ರೇಡಿಯನ್ ಅಷ್ಟು ಕವರ್ ಮಾಡುತ್ತೆ ಅಂತ. ಸೊ 1 ಸೆಕೆಂಡಲ್ಲಿ 6 ರೆವಲ್ಯೂಷನ್ಸು. ಸೊ 6 ರೆವಲ್ಯೂಷನ್ಸಲ್ಲಿ 12π ರೇಡಿಯನ್ ಕವರ್ ಮಾಡುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ತೀವಿ. ಸೊ 1 ಸೆಕೆಂಡಲ್ಲಿ 6 ರೆವಲ್ಯೂಷನ್ಸ್. 1 ರೆವಲ್ಯೂಷನ್ ರಿವಾಲ್ವ್ ಆಗೋಕ್ಕೆ 2π ರೇಡಿಯನ್ಸ್ ತಗೊಂಡ್ರೆ 6 ರೆವಲ್ಯೂಷನ್ಸ್ ರೊಟೇಟ್ ಆಗೋಕ್ಕೆ ಅಥವಾ ರಿವಾಲ್ವ್ ಆಗೋಕ್ಕೆ 12π ರೇಡಿಯನ್ಸ್ ತಗೊಳ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದರೆ 1 ಸೆಕೆಂಡಲ್ಲಿ ಎಷ್ಟು ರೆವಲ್ಯೂಷನ್ಸ್ ಅದು ಹೌ ಮೆನಿ ರೇಡಿಯನ್ಸ್ ಇದು ಟರ್ನ್ ಆಗುತ್ತೆ ಅಂತಂದರೆ 12π ರೇಡಿಯನ್ಸ್ ಅಷ್ಟು ಟರ್ನ್ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಡಿಗ್ರಿ ಮೆಜರ್ ಆಫ್ ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 100 ಸೆಂಟಿಮೀಟರ್ ಬೈ ಅನ್ ಆರ್ಕ್ ಆಫ್ ಲೆಂತ್ 22 ಸೆಂಟಿಮೀಟರ್. ಸೊ ಇದೊಂದು ಕ್ವಶನ್ ಕೊಡ್ತಾರೆ. ಸೊ ಅದಕ್ಕೆ ನಾವೊಂದು ರೆಫರೆನ್ಸ್ ಡಯಾಗ್ರಾಮ್ ಡ್ರಾ ಮಾಡೋಣ. ಲೆಟ್ ದಿಸ್ ಬಿ ದ ರೆಫರೆನ್ಸ್ ಡಯಾಗ್ರಾಮ್. ಸೊ ಏನಂತಂದರೆ ಫೈಂಡ್ ದ ಡಿಗ್ರಿ ಮೆಜರ್ ಆಫ್ ದ ಆಂಗಲ್ ಸಬ್ಟೆಂಡೆಡ್ ಎಟ್ ದ ಸೆಂಟರಲ್ಲಿ ಒಂದು ಆಂಗಲ್ ಫಾರ್ಮ್ ಆಗಿದೆ. ಸೊ ಅದರ ಆಂಗಲ್ನ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಫೈಂಡ್ ಮಾಡಬೇಕು. ರೇಡಿಯಸ್ ಎಷ್ಟಿದೆ ಅಂದರೆ 100 ಸೆಂಟಿಮೀಟರ್ ಇದೆ. ಆರ್ಕ್ ಲೆಂತ್ 22 ಸೆಂಟಿಮೀಟರ್ ಇದೆ. ಓಕೆ, ರೇಡಿಯಸ್ಸು ಇದು ರೇಡಿಯಸ್ ಆಗಿರಲಿ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ಸು. ಆರ್ಕ್ ಲೆಂತ್ ಇಲ್ಲಿಂದ ಇಲ್ಲಿಗಿದೆ ಅಂತ ಅನ್ಕೊಂಡ್ರೆ ಸೊ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡೋಣ. ಅದು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ನಾನೇನು ಮಾಡ್ತೀನಿ, ಆರ್ಕ್ ಲೆಂತನ್ನು ಬೇರೆ ಕಲರನ್ನು ಬಳಸ್ತೀನಿ. ಸೊ ಇಲ್ಲಿ ಈ ಆರ್ಕ್ ಲೆಂತ್ ಇದೆ ನೋಡಿ, ಇಲ್ಲಿದೆಯಲ್ಲ ಇದು ಇದು. ಸೊ ಇದನ್ನು ನಾನು ಆರ್ಕ್ ಅಂತ ಟ್ರೀಟ್ ಮಾಡ್ತೀನಿ. ಇಲ್ಲಿದೆಯಲ್ಲ ಇದು ಆರ್ಕ್ ಅಂತ ಟ್ರೀಟ್ ಮಾಡ್ತೀನಿ. ಇದು ಎಷ್ಟಿದೆ ಅಂತ ಅವ್ರು ಹೇಳ್ತಿರೋದು ಅಂತಂದರೆ 22 ಸೆಂಟಿಮೀಟರ್ಸ್ ಇದೆ ಅಂತ ಹೇಳ್ತಿರೋದು. ಸೊ ದಿಸ್ ಈಸ್ ದ ಆರ್ಕ್. ಓಕೆ, ಇದು ಎಷ್ಟಿದೆ ಅಂತ ಹೇಳ್ತಿದ್ದಾರೆ? 22 ಸೆಂಟಿಮೀಟರ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ರೇಡಿಯಸ್ ಎಷ್ಟಿದೆ ಅಂತ ಹೇಳ್ತಿರೋದು ಅಂತಂದರೆ 100 ಸೆಂಟಿಮೀಟರ್ ರೇಡಿಯಸ್. ಸೊ ಇದು 100 ಅಂತಂದರೆ ಇದು ಕೂಡ 100 ಇರುತ್ತೆ, ಬಿಕಾಸ್ ರೇಡಿಯೈ ಆಫ್ ಎ ಸೇಮ್ ಸರ್ಕಲ್ ಆರ್ ಈಕ್ವಲ್. ನಾವು ಫೈಂಡ್ ಮಾಡಬೇಕಾಗಿರೋದು ಇದು ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಸೊಲ್ಯೂಷನ್. ಏನೇನು ಕೊಟ್ಟಿದ್ದಾರೆ ಅಂತಂದರೆ
we know the radius of the circle r equal to 100 centimeter, and we know arc length L equal to 22 centimeter. We have to find theta in terms of degree. ಅದು ಯಾಕೆ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ ನಮಗೆ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಬರುತ್ತೆ. ಯಾಕಂದರೆ L ಈಕ್ವಲ್ ಟು ಆರ್ ಥೀಟಾ ಅಂತ ಏನು ಫಾರ್ಮುಲಾ ಇದೆಯಲ್ಲ ಅದು ರೇಡಿಯನ್ ಮೆಜರಲ್ಲಿ ಇರೋಂಥದ್ದು. ಅದು ರೇಡಿಯನ್ ಮೆಜರಲ್ಲಿ ವ್ಯಾಲ್ಯೂನ ಕೊಡುತ್ತದು. ಹಾಗಾಗಿ ಅದನ್ನು ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ. ಸೊ ವಿ ನೋ ದ್ಯಾಟ್ ದ ಫಾರ್ಮುಲಾ ಈಸ್ L ಈಕ್ವಲ್ ಟು ಆರ್ ಥೀಟಾ. ಈ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ನಾನು ಥೀಟಾ ಬೇಕು ಅಂತಂದರೆ ಆರ್ನ ಡಿವೈಡ್ ಮಾಡಿ L ಬೈ ಆರ್ ಈಕ್ವಲ್ ಟು ಥೀಟಾ, ಅಥವಾ ಥೀಟಾ ಈಕ್ವಲ್ ಟು L ಬೈ ಆರ್. ಸೊ ಥೀಟಾ ಈಕ್ವಲ್ ಟು L ಮೀನ್ಸ್ 22 ಬೈ ಆರ್ ಅಂತಂದರೆ 100. ಸೊ 22 ಬೈ 100. ಈಗ ನನಗೆ ಇಟ್ ಈಸ್ ಇನ್ ರೇಡಿಯನ್, 22 ಬೈ 100 ರೇಡಿಯನ್. ಬಟ್ ಐ ವಾಂಟ್ ದಿಸ್ ರೇಡಿಯನ್ ಇಂಟು ಡಿಗ್ರಿ. ಸೊ ಡಿಗ್ರಿ ಮೆಜರಲ್ಲಿ ಬೇಕು ಅಂತಂದರೆ ಫಾರ್ಮುಲಾ ಗೊತ್ತಲ್ಲ ನಮಗೆ, 180 ಬೈ ಪೈ ಇಂಟು ದಿಸ್ ರೇಡಿಯನ್ ಹಾಕಬೇಕು. ಸೊ 180 ಬೈ ಪೈ ಇಂಟು ರೇಡಿಯನ್ ಮೆಜರಲ್ಲಿ 22 ಬೈ 100. ಯಾವಾಗ ಈ 180 ಬೈ ಪೈ ಹಾಕಿದ್ವೋ ಆವಾಗ ರೇಡಿಯನ್ನಿಂದ ಯಾವುದಕ್ಕೆ ಕನ್ವರ್ಟ್ ಆಗುತ್ತೆ, ಅದು ಇನ್ ಟರ್ಮ್ಸ್ ಆಫ್ ಡಿಗ್ರಿ ಕನ್ವರ್ಟ್ ಆಯಿತು. ಸೊ ಪೈನ ವ್ಯಾಲ್ಯೂ 22 ಬೈ 7 ಅಂತ ಯೂಸ್ ಮಾಡಿ ಅಂತ ಅವರೇ ಹೇಳಿದ್ದಾರೆ. ಸೊ ಇಟ್ ಈಸ್ ಈಕ್ವಲ್ ಟು 180 ಬೈ ಪೈ ಅಂತಂದರೆ 22 ಬೈ 7 ಇಂಟು 22 ಬೈ 100. ಇಟ್ ಈಸ್ ಇನ್ ಡಿಗ್ರಿ. 0 0 ಕ್ಯಾನ್ಸಲ್ ಆಗಲಿ, 2 5s 2 9s 18 ಆ್ಯಂಡ್ 22 22 ಕ್ಯಾನ್ಸಲ್ ಆಗಲಿ. ಸೊ ಅಲ್ಲಿಗೆ ಏನು ಬಂತು ಅಂತಂದರೆ ಈ 1 ಬೈ 7 ಇಲ್ಲಿ 22 ಕ್ಯಾನ್ಸಲ್ ಆದರೆ 1 ಬೈ 7 ಆಗುತ್ತೆ. 1 ಬೈ 7 7 ಬೈ 1 ಆಗುತ್ತೆ. ಸೊ 9 ಇಂಟು 7, ಈ 7 ನ್ಯೂಮರೇಟರ್ಗೆ ಹೋಗ್ತದೆ, ರೆಸಿಪ್ರೋಕಲ್ ಆಗುತ್ತೆ, ಡಿವೈಡೆಡ್ ಬೈ 5. ಸೊ 9 7s 63. 63 by 5. 63 by 5 ಡಿಗ್ರೀಸ್. ಸೊ ಇದನ್ನು ನಾವು ಫರ್ದರ್ ಸಾಲ್ವ್ ಮಾಡಿದರೆ ವಿ ಗೆಟ್, ನಾನು ಆಲ್ರೆಡಿ ಈ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ರಿಫ್ರಾಕ್ಷನ್ ಮಾಡ್ತೀವಲ್ಲ ಆ ಥರದಲ್ಲಿ ಇದನ್ನು ಕಂಟಿನ್ಯೂ ಮಾಡಿದ್ರೆ ವಿ ಗೆಟ್ 5 1s 5 1s 5 5 2s 10. ಸೊ 12 ಕಂಪ್ಲೀಟ್ ಡಿಗ್ರೀಸು. ಫ್ರಾಕ್ಷನ್ ಪಾರ್ಟ್ ಎಷ್ಟು ಉಳಿಯುತ್ತೆ ಅಂತಂದರೆ ಇಲ್ಲಿ ರಿಮೈಂಡರ್ ಎಷ್ಟು ಉಳಿಯುತ್ತೆ, ಇಲ್ಲಿ 3 by 5. ಸೊ ಇಟ್ ಈಸ್ 3 by 5, ಇಟ್ ಈಸ್ ಡಿಗ್ರೀಸ್. ಇದು ಡಿಗ್ರಿ, ಇದು ಡಿಗ್ರಿ, ಇದು ಕಂಪ್ಲೀಟ್ ಡಿಗ್ರಿ, ಇದು ಫ್ರಾಕ್ಷನ್ ಪಾರ್ಟ್. ಸೊ 12 ಡಿಗ್ರಿ ಪ್ಲಸ್ ಈ 3 by 5ನ ಅಗೇನ್ ನಾವು ಡಿಗ್ರೀಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ಬೈ 60. ಸೊ ವೆನ್ ವಿ ಮಲ್ಟಿಪ್ಲೈ ದಟ್ ಬೈ 60 ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಮಿನಿಟ್ಸ್. ಸೊ ಇದು ಮಿನಿಟ್ಸಿಗೆ ಕನ್ವರ್ಟ್ ಆಗುತ್ತೆ, ಯಾಕಂದರೆ 1 ಡಿಗ್ರಿ ಈಸ್ ನಥಿಂಗ್ ಬಟ್ 60 ಮಿನಿಟ್ಸ್. 5 1s 5 1s 5 2s 12 3s 36 minutes. So finally we get 12 degree 36 minutes. So this is the radian measure, sorry degree measure. So ಇಷ್ಟು ಆಂಗಲ್ ಏನಾಗುತ್ತೆ ಅಂತಂದರೆ ಫಾರ್ಮ್ ಆಗುತ್ತೆ ಎಟ್ ದ ಸೆಂಟರ್ ಆಫ್ ದ ಸರ್ಕಲ್. ನೆಕ್ಸ್ಟ್ ಕ್ವಶನ್ ಇಸ್, ಇನ್ ಎ ಸರ್ಕಲ್ ಆಫ್ ಡಯಾಮೀಟರ್ 40 ಸೆಂಟಿಮೀಟರ್. ಒಂದು ಸರ್ಕಲ್ ಇದೆ, ಅದರ ಡಯಾಮೀಟರ್ 40 ಸೆಂಟಿಮೀಟರ್. ದ ಲೆಂತ್ ಆಫ್ ದ ಕಾರ್ಡ್ ಈಸ್ 20 ಸೆಂಟಿಮೀಟರ್. ಸೊ ಒಂದು ಕಾರ್ಡ್ ಇದೆ, ಅದರ ಲೆಂತ್ 20 ಸೆಂಟಿಮೀಟರ್ ಇದೆ. ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್ ಆಫ್ ದ ಕಾರ್ಡ್. ಸೊ ಆ ಕಾರ್ಡ್ ಒಂದು ಆರ್ಕನ್ನು ಫಾರ್ಮ್ ಮಾಡುತ್ತೆ, ಮೈನರ್ ಆರ್ಕು, ಇನ್ನೊಂದು ಮೇಜರ್ ಆರ್ಕು. ಸೊ ಆ ಕಾರ್ಡಿಂದ ಫಾರ್ಮ್ ಆದಂಥ ಮೈನರ್ ಆರ್ಕ್ನ ಲೆಂತ್ನ ನಾವಿಲ್ಲಿ ಫೈಂಡ್ ಮಾಡಬೇಕು. ಇದಕ್ಕೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ರೆಫರೆನ್ಸ್ ಡಯಾಗ್ರಾಮನ್ನು ಡ್ರಾ ಮಾಡ್ಕೊಳ್ತೀನಿ. ಸೊ ಇದೊಂದು ಸರ್ಕಲ್ ಆಗಿರಲಿ. ಸೊ ಇದು ಸರ್ಕಲ್ ಅಂತಂದಮೇಲೆ ಇದಕ್ಕೆ ಡಯಾಮೀಟರ್ ಇದೆ. ಇಲ್ಲಿ ಡಯಾಮೀಟರ್ ಅಂತಂದರೆ ಇಟ್ ಈಸ್ ದ ಲಾಂಗೆಸ್ಟ್ ಕಾರ್ಡ್ ಪಾಸಿಂಗ್ ಥ್ರೂ ದ ಸೆಂಟರ್. ಸೊ ಸೆಂಟರಿಂದ ಪಾಸ್ ಆಗಿ ಹೋಗುವಂಥ ಒಂದು ಲಾಂಗೆಸ್ಟ್ ಕಾರ್ಡ್ ಇದು. ಸೊ ನಾನು ಇಮ್ಯಾಜಿನ್ ಮಾಡ್ತೀನಿ, ದಿಸ್ ಈಸ್ ದ ಡಯಾಮೀಟರ್. ಒಂದು ಕಾರ್ಡ್ ಕೂಡ ಇದೆ, ಇಟ್ ಈಸ್ 40 ಸೆಂಟಿಮೀಟರ್ ಇದೆ ಅಂತ ಕಾರ್ಡ್ ಇದೆ. ಕಾರ್ಡ್ನ ಲೆಂತ್ 20 ಸೆಂಟಿಮೀಟರ್ ಇದೆ ಅಂತ ಹೇಳಿದರೆ, ಸೊ ಇಮ್ಯಾಜಿನ್ ದಿಸ್ ಈಸ್ ದ ಕಾರ್ಡ್. ಎಲ್ಲಿ ಬೇಕಾದರೂ ಡ್ರಾ ಮಾಡ್ಬೋದು, ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಸಾಲ್ವ್ ಮಾಡೋಕ್ಕೆ ನನಗೆ ಒಂದು ಯಾವುದಾದ್ರೂ ಒಂದು ಫಿಗರ್ ಬೇಕು. ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸರ್ಕಲ್ ಅಥವಾ ಒಂದು ಯಾವುದೋ ಒಂದು ಆ್ಯಂಗಲ್ ಫಾರ್ಮ್ ಆಗಬೇಕು. ಸೊ ಈ ರೀತಿ ಯಾವುದಾದ್ರೂ ಒಂದು ಕನೆಕ್ಷನ್ ಬೇಕಲ್ಲ ನನಗೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಆ ಕಾರ್ಡನ್ನ ಆ ಡಯಾಮೀಟ್ರಿಗೆ ಕನೆಕ್ಟ್ ಆಗೋ ಥರ ಒಂದು ಡ್ರಾ ಮಾಡಿದ್ದೀನಿ.
ಈ ಜಸ್ಟ್ ಇದು ರೆಫರೆನ್ಸ್ ಅಷ್ಟೇ, ಎಕ್ಸಾಕ್ಟ್ಲಿ ಇರಲ್ಲ, ಇದು ರೆಫರೆನ್ಸ್. ಸೊ ಅಗೇನ್ ನಾನೇನು ಮಾಡ್ತೀನಿ ಈಗ ಅಂತಂದರೆ, ಇಮ್ಯಾಜಿನ್ ದಿಸ್ ಈಸ್ ದ ಸೆಂಟರ್ ಆಫ್ ದ ಸರ್ಕಲ್. This is the center. Since the diameter is 40 centimeter, we know that radius will be 20 centimeter. ಇದು 20 centimeter ಇದೆ ಅಂತಂದರೆ ಇದು ಕೂಡ 20 centimeter ಇರ್ತದೆ. ಆಲ್ರೆಡಿ ಗಿವನ್ ದಟ್ ಲೆಂತ್ ಆಫ್ ದ ಕಾರ್ಡ್ ಈಸ್ 20 centimeter. ಸೊ ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀನಿ ನಾನು. ಏನು ಕನ್ಸ್ಟ್ರಕ್ಷನ್ ಅಂತಂದರೆ, ಸೆಂಟರಿಂದ ಅದರ್ ಎಂಡ್ ಆಫ್ ದ ಕಾರ್ಡ್ಗೆ ಮತ್ತೊಂದು ರೇಡಿಯಸ್ನ ಡ್ರಾ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ. ಇದು ರೇಡಿಯಸ್ ಆಗಿರೋದ್ರಿಂದ ಇದ್ರ ಲೆಂತ್ ಕೂಡ ಎಷ್ಟಿರುತ್ತೆ ಅಂತಂದರೆ 20 ಸೆಂಟಿಮೀಟರ್ ಇರ್ತದೆ. ಇದ್ರ ಲೆಂತ್ ಕೂಡ 20 ಸೆಂಟಿಮೀಟರ್. ಸೊ ಈ ಲೆಂತ್ 20 ಸೆಂಟಿಮೀಟರ್, ಈ ಲೆಂತ್ 20 ಸೆಂಟಿಮೀಟರ್, ಈ ಲೆಂತ್ 20 ಸೆಂಟಿಮೀಟರ್. ಸಪೋಸ್ ನಾನು ಕಾರ್ಡನ್ನು AB ಅಂತ ಅನ್ಕೊಂಡ್ರೆ, ಸೆಂಟರನ್ನು ಸಪೋಸ್ X ಅಂತ ಅನ್ಕೊಂಡ್ರೆ, ಟ್ರಯಾಂಗಲ್ AXB ಅಬ್ಸರ್ವ್ ಮಾಡಿದರೆ ಈಚ್ ಆ್ಯಂಡ್ ಎವ್ರಿ ಸೈಡ್ ಆಫ್ ದಿಸ್ ಟ್ರಯಾಂಗಲ್ ಈಸ್ 20 ಸೆಂಟಿಮೀಟರ್. ಸೊ ಇದರ ಅರ್ಥ ಏನು ಅಂತಂದರೆ, ದಿಸ್ ಈಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಯಾವಾಗ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಗೊತ್ತಾಗುತ್ತೋ, ವಿ ವಿಲ್ ಕಮ್ ಟು ನೋ ದಟ್ ಈಚ್ ಆ್ಯಂಡ್ ಎವ್ರಿ ಆಂಗಲ್ ಆಫ್ ಎನಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ವಿಲ್ ಬಿ 60 ಡಿಗ್ರಿ. ಹಾಗಾದರೆ ಸೆಂಟರಲ್ಲಿ ಫಾರ್ಮ್ ಆದಂಥ ಆಂಗಲ್ ಕೂಡ 60 ಡಿಗ್ರಿನೇ ಇರುತ್ತೆ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಸೊ 60 ಡಿಗ್ರಿ ಇದೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಇಟ್ ಈಸ್ ನಥಿಂಗ್ ಬಟ್ π/3. ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂತಂದರೆ, ಆರ್ಕ್ ಲೆಂತ್, ಮೈನರ್ ಆರ್ಕ್ AB ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ಇರೋಂಥ ಲೆಂತ್, ಈ ಆರ್ಕ್ನ ಲೆಂತನ್ನು ನಾವೀಗ ಫೈಂಡ್ ಮಾಡ್ಬೋದು. ಇದು ಮೈನರ್ ಆರ್ಕ್, ಈ ಕಡೆ ಫಾರ್ಮ್ ಆಗಿರೋದು ಮೇಜರ್ ಆರ್ಕ್. ಸೊ ಇಷ್ಟು ಏನು ಅಂತಂದರೆ ಬಿಹೈಂಡ್ ದ ಸೊಲ್ಯೂಷನ್ ಇರೋಂಥದ್ದು. ಸೊ ಸೊಲ್ಯೂಷನ್ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಡಯಾಮೀಟರ್ ಕೊಟ್ಟಿದ್ದಾರೆ, ಅದನ್ನು D ಅಂತ ಅನ್ಕೊಳ್ತೀನಿ ನಾನು. ಸೊ ಡಯಾಮೀಟರ್ D 40 ಸೆಂಟಿಮೀಟರ್ ಆದರೆ, ದಿಸ್ ಇಂಪ್ಲೈಸ್ ರೇಡಿಯಸ್ ವಿಲ್ ಬಿ 20 ಸೆಂಟಿಮೀಟರ್. This implies radius will be 20 centimeter. Also given that length of the chord ಇಲ್ಲಿ ಚಿತ್ರದಲ್ಲಿ ನಾನು ಅನ್ಕೊಂಡಿದ್ದೀನಿ ಅಂತಂದರೆ AB ಅಂತ ಅನ್ಕೊಂಡಿದ್ದೀನಿ, and it is equal to 20 centimeter. Let X be the center of the circle. So join AX. So AX and join ಮಾಡಿದ್ರೆ. Now observe the triangle AXB. Now in triangle AXB, AX is equal to BX is equal to AB. So it is nothing but 20 centimeter. So AX, BX ಮತ್ತು AB ಮೂರನ್ನು 20 centimeter, 20 centimeter, 20 centimeter. This implies triangle AXB is an equilateral triangle. ಇದನ್ನು ಬೇರೆ ಮೆಥಡಲ್ಲೂ ಮಾಡ್ಬೋದೇನೋ, ನಾನು ಈ ಮೆಥಡ್ ಫಾಲೋ ಮಾಡ್ತಿದ್ದೀನಿ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್. This implies angle AXB. So each and every angle will be 60 degree. So ಅದರಲ್ಲಿ ನಾನು ಸ್ಪೆಸಿಫಿಕ್ ಆಗಿ AXB ರೆಫರ್ ಮಾಡ್ತಿದ್ದೀನಿ. Angle AXB will be equal to 60 degree. That is nothing but π/3 in radian. π/3 radian. So and radius ಗೊತ್ತಿದೆ 20 centimeter ಅಂತ, ಥೀಟಾ ಗೊತ್ತಾಯಿತು π/3 ರೇಡಿಯನ್ ಅಂತ. ನಾವು ಫೈಂಡ್ ಮಾಡಬೇಕಾದ್ರೆ ಆರ್ಕ್ ಲೆಂತ್. ಸೊ L is equal to r theta. ಸೊ ಫಾರ್ಮುಲಾ L equal to r theta. ಸಬ್ಸ್ಟಿಟ್ಯೂಟ್ ಮಾಡಿ. R ಅಂತಂದರೆ 20 ಸೆಂಟಿಮೀಟರ್, ಥೀಟಾ ಅಂತಂದರೆ π/3. ನೋಡಿ, ನಾವು ಯಾವಾಗಲೂ ರಿಯಲ್ ನಂಬರ್ ಜೊತೆ ಇಂಟರಾಕ್ಟ್ ಮಾಡುವಾಗ ಆ್ಯಂಗಲನ್ನು ಇನ್ ಟರ್ಮ್ಸ್ ಆಫ್ ರೇಡಿಯನ್ ಬರ್ಕೊಳ್ತೀವಿ. ಹಾಗಾಗಿ ಇಲ್ಲಿ 60 ಡಿಗ್ರಿನಲ್ಲಿರೋದನ್ನು ನಾವು ರೇಡಿಯನ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಲೆಂತ್ ಆಫ್ ದ ಆರ್ಕ್, ಮೈನರ್ ಆರ್ಕ್, ವಿಲ್ ಬಿ ಈಕ್ವಲ್ ಟು 20/3 ಪೈ ಅಥವಾ 20 π/3 centimeter. This is the length of the minor arc.